ಯಾವ ದಶಮಾಂಶ ಭಿನ್ನ ರಾಶಿಯಲ್ಲಿ ಅಂದರೆ ಎಕ್ಸ್ ಎಕಡೆ ಹಾಕೋಬೇಕು ಅನ್ನೋದು ನೀವು ತಿಳ್ಕೊಬೇಕೀಗ. ಅದು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾವ ದಶಮಾಂಶ ಭಿನ್ನ ರಾಶಿಯಲ್ಲಿ 8.5 ಕಳೆದರೆ 6.625 ಉಳಿಯುವುದು. ಇದನ್ನು ನೀವು ಭಿನ್ನ ರಾಶಿ ಒಳಗೆ ಬರ್ತದೆ. ಯಾವ ದಶಮಾಂಶ ಭಿನ್ನ ರಾಶಿಯಲ್ಲಿ ಅಂದರೆ ಎಕ್ಸ್ ಮೈನಸ್ 8.5 ಈಸ್ ಈಕ್ವಲ್ ಟು 6.625 ಅಂತ ಮಾಡಿ ನೀವು ಬಿಡಿಸೋದಾದ್ರೆ ನಾ ತಿಳಿಸ್ತಾನೆ. ದಶಮಾಂಶ ಸ್ಥಾನ ಮೇಲೇನು ಉತ್ತರ ಕಂಡು ಹಿಡಿಬೇಕಾಗ್ತದೆ. ಆದ್ರೂ ಮಾಡುವಂಥ ಪ್ರಯತ್ನ ಮಾಡಿರಿ. ಯಾಕಂತಂದ್ರೆ ಇಲ್ಲಿ 3 ಸ್ಥಾನ ಅದ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಗೆ ಉತ್ತರ ಸಿಗ್ತದೆ. ಅದು ಹೆಂಗೆ ಸಿಗ್ತದೆ ಮುಂದೆ ನೋಡೋಣ ಅಂತ ತಿಳಿದಲ್ಲ. ಮಾಡಿರಿ. ನೋಡ್ರಿ, ಯಾವ ಎಲ್ಲರ ಬೋರ್ಡ್ ಕಡೆ ನೋಡ್ರಿ, ಭಾಳ ಇಂಪಾರ್ಟೆಂಟ್ ಇದು. ಶಿವಯೋಗಿ ಅಂದ್ರೆ ಚಾಲೆಂಜ್ ಗಣಿತದ ಮಾದರಿಗಳು. ಈ 2ನೇ ನಂಬರ್ ಅನುಕ ನಂಬರ್ ಇಷ್ಟು ಎಕ್ಸ್ಪರ್ಟ್ ಆಗ್ಬೇಕು ನೀವು. ಮುಂದೆ ಯಾವ ಗಣಿತನೂ ತಡಿ ಹಿಡಿಯಂಗಿಲ್ಲ ಇವಾಗ. ಶಿವಯೋಗಿ ಅಂದರೆ ನವೋದಯ ಚಾಲೆಂಜ್ KP ದರಿಗೌಡ್ರವ್ರದ್ದು ಬುಕ್ಕ ಮತ್ತು B ಪ್ರಕಾಶನ್ ಅವ್ರ ಬುಕ್ಕ ಎಲ್ಲ ಮಿಕ್ಸ್ ಆಗ್ಯದ. ಇದು ಎಕ್ಸ್ಪ್ರೆಸ್ಲಿ ನವೋದಯಕ್ಕೆ ಭಾರಿ ಪರ್ಫೆಕ್ಟ್ ಆದಂಥ ಅಭ್ಯಾಸ ಇದು. ಅದೇ ಬುಕ್ಗಳನ್ನು ನೀವು ತಗೋಬೇಕು. ಅದೇ ಬುಕ್ಕದಾಗಿ ಪ್ರಶ್ನೆ ನಂಬರ್ ಸಹಿತ ನೀವು ತೆಗೆದು ನೋಡಿದ್ರೆ ಅದೇ ಸೇಮ್ ಇರ್ತದೆ. ಆದರೆ ನಾ ಮಾದರಿಗಳನ್ನು ಹೆಚ್ಚಾಕಿನೂ ಆ ಮಾದರಿಗಳು ಆ ಬುಕ್ಕದಲ್ಲಿ ಇರುವುದಿಲ್ಲ. ನೀವು ಶರಣರಾಗಲಿಕ್ಕೆ ನಾವು ಇವುಗಳನ್ನು ಹಾಕಿರ್ತೀವಿ. ನೀವು ಲಕ್ಷ್ಯ ಕೊಟ್ಟು ನೋಡಿ. ಈಗ ನಾವೊಂದು ತಿಳಿಸಿರಿ, ಮುಂದಿನ ಗಣಿತ ಮಾಡಬೇಕು. ಯಾವ ದಶಮಾಂಶ ಭಿನ್ನ ರಾಶಿಯಲ್ಲಿ ಎಕ್ಸ್ ಮೈನಸ್ ಕಳೆದರೆ 8.5 ಈಸ್ ಈಕ್ವಲ್ ಟು ಎಷ್ಟು? 6.625. ಎಕ್ಸ್ ಬರೋಬ್ಬರಿ ಇದನ್ನು ಹಚ್ಕೋಬೇಕು. ಎಕ್ಸ್ ಬರೋಬ್ಬರಿ ಆದಿಂದ ಏನದ? 6.625. ಇದು ಮೈನಸ್ ಇದ್ದದ ಹಚ್ಚಕ್ಕೆ ಹೋತಂದ್ರೆ ಏನಾಗ್ತದೆ? ಪ್ಲಸ್ ಆಗ್ತದೆ. ಪ್ಲಸ್ ಏನಾಗ್ತದೆ? 8.5 ಆಗ್ತದೆ. ಇಲ್ಲಿ ಸ್ಥಾನ ಎಷ್ಟು? 3 ಈಗ 1 ಅದ. ಇವು 3 ಸ್ಥಾನ ಮಾಡ್ಕೊಡ್ರಿ. ಆಮೇಲೆ ಎಕ್ಸ್ ಬರೋಬ್ಬರಿ ಇವೆರಡು ತನ್ನ ಸರಿಯಾಗಿ ತಪ್ಪಲಾರ್ದ ಕೂಡಿಸ್ಬೇಕು. ಯಾಕಂತಂದ್ರೆ ನಮಗಿದು ಹೋಗಬಾರ್ದು, ಏನು ಮಾರ್ಕ್ಸ್ ಹೋಗಬಾರ್ದು. 6.625 8.5 ನೋಡ್ರಿ, 2 ಸ್ಥಾನ ಹೇಳ್ರಿ. ಮಾರ್ಕಸ್ ಹೋಗ್ಬಾರ್ದು, ಹಿಂಗೆ ಕಲಿಬೇಕು ನೀವು. 5 2 11 ಆಮೇಲೆ 8 1 6 14 1 15. ಎಕ್ಸ್ ಇಸ್ ಈಕ್ವಲ್ ಟು 15.125. ಆನ್ಸರ್ ಎಲ್ಲದ ಹುಡುಕ್ಯಾಡ್ರಿ. 15 ಉತ್ತರ ಸಂಖ್ಯೆ ಬಿ. ನೋಡಿ, ಇಲ್ಲಿ 3 ಸ್ಥಾನ ಬಂದದಿಲ್ಲ ನೋಡ್ರಿ. ಇಲ್ಲಿ 3 ಸ್ಥಾನ, ಇಲ್ಲಿ 3 ಸ್ಥಾನ. 3 ಸ್ಥಾನದ ಉತ್ತರ ಯಾವ್ದದ ಇದ್ರಾಗ ಹುಡುಕ್ಯಾಡಿ ನೋಡ್ರಿ. ಇದನ್ನ ಆಪ್ಷನ್ಸ್ ಮೇಲೇನು ಮಾಡ್ಬೋದು. ಸ್ವಲ್ಪ ತಲೆ ಹುಷಾರ್ತನೇ ಇರ್ಬೇಕಷ್ಟೇ. ಈಗ ನಿಮಗೆ ದಶಮಾಂಶ ಸಂಕಲನ ಮಾಡೋದನ್ನು ಸ್ಥಾನ ಬೆಲೆ ಪ್ರಕಾರ ತಿಳಿಸಿನಿ. ಯಾಕಂದ್ರೆ ನೀವು ಹಿಂಗೆ ಅಪ್ಡೇಟ್ ಮಾಡಕ್ಕೆ ತಪ್ಪಿದ್ರಿ ಅಂತಂದ್ರೆ ಮುಂದಿನ ಟ್ರೈ ಮಾಡ್ರಿ. ಅದನ್ನು ನೋಡ್ರಿ, ಮುಂದಿನ ಟ್ರೈ ಮಾಡ್ರಿ. ನನಗೆ ಸಡನ್ನಾಗಿ ಉತ್ತರ ಬಾಯಿಲೇನೆ ಬರ್ತದೆ. ನೀವು ಶಾಣ್ಯಾರಿದ್ದೀರಿ ಅಂದ್ರೆ ಸಡನ್ನಾಗಿ ಉತ್ತರ ಬಾಯಿದಿಂದ ಕಂಡು ಹಿಡಿಬೋದು. 3 ಸ್ಥಾನ ಅಂತೂ ಗ್ಯಾರಂಟಿ. ಇನ್ನು ಮುಂದಿನ ಏನು ನೀವೇ ಮಾಡ್ರಿ, ಹೆಂಗೆ ಮಾಡ್ತೀರಿ ನೋಡ್ರಿ. ಭಾಳ ಸರಳ ಇದೆ ಲೆಕ್ಕ. ಪ್ಲಸ್ ಎಲ್ಲ ಸರಳ, ಮೈನಸ್ ಒಂದು ಸ್ವಲ್ಪ ಡಿಫಿಕಲ್ಟ್. ಓಕೆ, ತಿಳಿತಲ್ಲ? ಈಗ ನಾ ತಿಳಿಸ್ತಾನೆ. ಯಾವ ದಶಮಾಂಶ ಭಿನ್ನ ರಾಶಿಯಲ್ಲಿ ಎಕ್ಸ್ ಭಿನ್ನ ರಾಶಿಯನ್ನು ಕಳೆದರೆ 8.125. ಯಾವ ದಶಮಾಂಶ ಭಿನ್ನ ರಾಶಿಯಲ್ಲಿ 8.125 ಕಳೆದರೆ 10.2 ಉಳಿಯುವುದು. ಇಲ್ಲಿ ಬರ್ತಕ್ಕಂಥ ಭಿನ್ನ ರಾಶಿ ಯಾವುದಪ್ಪ ಅಂತಂದ್ರೆ ಇಲ್ಲಿ ಎಕ್ಸ್ ಇದ್ದಾಗ ಇದು ಹಚ್ಚಕ್ಕೆ ಹೋಗಿ ಪ್ಲಸ್ ಆಗಿಬಿಡ್ತದೆ, ಮುಗಿದು. ಎಕ್ಸ್ ಈಸ್ ಈಕ್ವಲ್ ಟು 10.2 ಮೈನಸ್ ಇದ್ದದ್ದು ಬರೋಬ್ಬರಿ ಇಚ್ಚಕೋತ ಪ್ಲಸ್ ಆಗ್ತದೆ. ಪ್ಲಸ್ ಆತಂದ್ರೆ 8.125 ಆಯ್ತು. ಎರಡತ್ತೂ ಸೇಮ್ ಸ್ಥಾನ ಮಾಡ್ಕೋಬೇಕು. ಈಗ 2 ಸ್ಥಾನ ಮಾಡ್ಕೊಂಡು ಬಿಡ್ರಿ. ಇಲ್ಲಿ ನೋಡ್ರಿ, ಎಕ್ಸ್ ಈಸ್ ಈಕ್ವಲ್ ಟು ತಪ್ಪಬಾರದು 10.2 ಮುಂದೆ 8.125 ಈಸ್ ಈಕ್ವಲ್ ಟು 5 2 3 18 ಬರೋಬ್ಬರಿ 18.325 ಯಾರು ಬಂದದ ರೈಟ್ ಹಾಕೊಡ್ರಿ. ಉತ್ತರ ಸಂಖ್ಯೆ 18.325 ಉತ್ತರ ಸಂಖ್ಯೆ ಎ.
ಒಂದೊಂದು ಒಳಗೆ ನಾವು ಉತ್ತರಕ್ಕೆ ಆಪ್ಷನ್ಸ್ ಹಾಕಿದ್ದಿಲ್ಲ ಅಂದ್ರೆ ನೀವು ಹಾಕ್ಕೊಡ್ರಿ, ಗಡಿಬಿಡಿಯಾಗಿ ಆಗಿರ್ತದೆ. ಸರಳ ಅದ ಇದು ಗಣಿತ. ಇಂಥ ಗಣಿತಗಳನ್ನು ನೀವು ಮಾಡಬೇಕು, ಕಲಿಬೇಕು. ಭಿನ್ನ ರಾಶಿ ಬಂದಾಗೂ ಹೆಂಗೆ ಮಾಡಬೇಕು ಈಜಿ ಥಿಯರಿ ತೋರಿಸ್ಬೋದು. ನೀವು ಚೆಂದಾಗಿ ನೋಡ್ಕೊರಿ ಗಣಿತಗಳು.